ಓಂ ಶಾಂತಿ. ಮುರಳಿ ದಿನಾಂಕ 9/9/2018. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 14/1/84. ಡಬ್ಬಲ್ ಸೇವಾದಾರಿಗಳು ಸ್ವತಃ ಮಾಯಾಜೀತರಾಗಿರುತ್ತಾರೆ. ಮಾಯಾಜೀತರಾಗುವುದಕ್ಕೋಸ್ಕರ ನಾವು ಡಬ್ಬಲ್ ಸೇವಾದಾರಿಗಳು ಆಗಬೇಕಾಗಿದೆ. ಇಂದು ಹೃದಯೇಶ್ವರ ತಂದೆ, ಸರ್ವರ ಹೃದಯವನ್ನು ಗೆಲ್ಲುವಂತಹ ತಂದೆ, ತಮ್ಮ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆದಂತಹ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ, ತಮ್ಮ ಸ್ನೇಹಿ ಮಕ್ಕಳ ಜೊತೆ, ಸಹಯೋಗಿ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಅಥವಾ ಮನಸ್ಸಿನ ಮಾತನ್ನು ಹೇಳುವುದಕ್ಕೋಸ್ಕರ ಮತ್ತು ಮಕ್ಕಳ ಮನಸ್ಸಿನ ಮಾತನ್ನು ಕೇಳುವುದಕ್ಕೋಸ್ಕರ ಬಂದಿದ್ದಾರೆ. ತಂದೆಯ ಮನಸ್ಸಿನಲ್ಲಿ ಏನಿರುತ್ತದೆ ಮತ್ತು ಮಕ್ಕಳ ಮನಸ್ಸಿನಲ್ಲಿ ಏನಿದೆ? ಈಗ ಮಕ್ಕಳಾದ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಇದೆ ಅನ್ನುವಂತಹ ಮಾತನ್ನು ಕೇಳುವುದಕ್ಕೋಸ್ಕರ, ತಂದೆಯ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ಹೇಳುವುದಕ್ಕೋಸ್ಕರ ಇಂದು ತಂದೆ ಬಂದಿದ್ದಾರೆ. ಇಂದು ಎಲ್ಲರ ಮನಸ್ಸಿನ ಸ್ಥಿತಿಯನ್ನು ಕೇಳುವುದಕ್ಕೋಸ್ಕರ, ಮನಸ್ಸಿನ ಸಮಾಚಾರವನ್ನು ಕೇಳುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಖಾಸಾಗಿ ಡಬ್ಬಲ್ ವಿದೇಶಿ ಮಕ್ಕಳ ಮನಸ್ಸಿನ ಸಮಾಚಾರವನ್ನು ಕೇಳುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ. ಮುರಳಿಯಂತೂ ಎಲ್ಲರೂ ಕೇಳುತ್ತೀರಾ. ಪ್ರತಿದಿನ ಪರಮಾತ್ಮನ ಮಹಾವಾಕ್ಯ ಜ್ಞಾನರತ್ನವನ್ನು ಎಲ್ಲರೂ ಕೇಳುತ್ತೀರಾ. ಆದರೆ ಇಂದು ಮುರಳಿ ನುಡಿಸಲು ಬಂದಿಲ್ಲ. ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಎಲ್ಲ ಮಕ್ಕಳು ಸಹಜವಾಗಿ ಸರಳ ರೂಪದಲ್ಲಿ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದೀರಾ ತಾನೆ? ಯಾವುದೇ ಪ್ರಕಾರದ ಕಷ್ಟ ಅಥವಾ ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ಸುಸ್ತಿನ ಅನುಭವ ಅಂತೂ ಆಗುತ್ತಿಲ್ಲ ತಾನೆ? ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಕಷ್ಟ ಅಥವಾ ಸುಸ್ತಿನ ಅನುಭವ ಮಕ್ಕಳಾದ ನಿಮಗೆ ಆಗುತ್ತಿಲ್ಲ ತಾನೆ? ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ನೀವು ಸುಸ್ತಾಗಿ ಬಿಡುತ್ತಿಲ್ಲ ತಾನೆ? ಯಾವುದೋ ಒಂದು ಸಣ್ಣ ಮಾತು ಅಥವಾ ದೊಡ್ಡ ಮಾತನ್ನು ನೋಡಿ ಸಂಶಯದಲ್ಲಂತೂ ನೀವು ಬರುತ್ತಿಲ್ಲ ತಾನೆ? ಎಂದು ಯಾವುದೇ ಪ್ರಕಾರದ ಈಶ್ವರನ ಮರ್ಯಾದೆಯನ್ನು ಉಲ್ಲಂಘನೆ ಮಾಡುವಂಥವರು ಅಥವಾ ಶ್ರೀಮತದ ಡೈರೆಕ್ಷನ್ ಏನಿದೆ ಆ ಡೈರೆಕ್ಷನ್ ಅನ್ನು ಉಲ್ಲಂಘನೆ ಮಾಡುವಂಥವರು, ಅಂದರೆ ಶ್ರೀಮತದ ಡೈರೆಕ್ಷನ್ ಅನ್ನು ಸಂಕಲ್ಪ ಅಥವಾ ವಾಣಿ ಅಥವಾ ಕರ್ಮದಲ್ಲಿ ಉಲ್ಲಂಘನೆ ಮಾಡುತ್ತೀರಾ, ಆಗ ನೀವು ಕನ್ಫ್ಯೂಸ್ ಆಗುತ್ತೀರಾ, ಸಂಶಯದಲ್ಲಿ ಬರುತ್ತೀರಾ. ಅಂದರೆ ಈಗ ಸುಸ್ತು ಏಕೆ ಆಗುತ್ತದೆ, ನಾವು ಜೀವನದಲ್ಲಿ ಕಷ್ಟದ ಅನುಭವ ಏಕೆ ಮಾಡುತ್ತೇವೆ ಅಂದರೆ ತಂದೆ ಹೇಳುತ್ತಾರೆ, ತಂದೆಯ ಡೈರೆಕ್ಷನ್ ಅನ್ನು ಅಥವಾ ತಂದೆಯ ಶ್ರೀಮತವನ್ನು ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ಎಲ್ಲೋ ಒಂದು ಕಡೆ ನಾವು ಉಲ್ಲಂಘನೆ ಮಾಡುತ್ತೇವೆ ಅಥವಾ ತಂದೆಯ ಬಗ್ಗೆ ಸಂಶಯ ಬರುತ್ತದೆ, ಆಗ ನಾವು ಕಷ್ಟದ ಅನುಭವ ಮಾಡುತ್ತೇವೆ. ಇಲ್ಲದಿದ್ದರೆ ಬಹಳಷ್ಟು ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ. ಬಹಳಷ್ಟು ಖುಷಿಯಿಂದ, ಸುಖದಿಂದ, ನೆಮ್ಮದಿಯಿಂದ, ಆರಾಮಾಗಿ ತಂದೆಯ ಜೊತೆಗೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಯಾವುದೇ ಪ್ರಕಾರದ ಕಷ್ಟ ಜೀವನದಲ್ಲಿ ಇರಲು ಸಾಧ್ಯ ಇಲ್ಲ. ಯಾವಾಗ ತಂದೆಯ ಜೊತೆಗೆ ಇರುತ್ತೇವೋ ಆಗ ಎಂದೂ ಸುಸ್ತಾಗುವುದಿಲ್ಲ. ಸದಾ ತಂದೆಯ ಜೊತೆಗಿದ್ದಾಗ ಯಾವುದೇ ಗೊಂದಲ ಇರುವುದಿಲ್ಲ. ಯಾವುದೇ ಪ್ರಕಾರದ ದುರ್ಬಲತೆ ಇದ್ದರೂ ಕೂಡ ತಂದೆಯ ಜೊತೆ ಇದ್ದಾಗ ಆ ದುರ್ಬಲತೆ ಸಹಜವಾಗಿ ಸಮಾಪ್ತಿ ಆಗಿಬಿಡುತ್ತದೆ. ಒಂದು ವೇಳೆ ಜೀವನದಲ್ಲಿ ದುರ್ಬಲತೆ ಇತ್ತು ಅಂದರೆ ಸಹಜ ಮಾತನ್ನು ಕೂಡ ದುರ್ಬಲತೆ ಕಷ್ಟವನ್ನಾಗಿ ಮಾಡುತ್ತದೆ. ಬಾಪ್ತಾದ ಮಕ್ಕಳನ್ನು ನೋಡಿ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದಾರೆ. ಎಷ್ಟೊಂದು ಮುದ್ದಿನ ಮಕ್ಕಳು, ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳು, ಶ್ರೇಷ್ಠ ಆತ್ಮರು ನೀವು, ವಿಶೇಷ ಆತ್ಮರು ನೀವು, ಪುಣ್ಯ ಆತ್ಮರು ನೀವು, ಸರ್ವಶ್ರೇಷ್ಠ ಪಾವನ ಆತ್ಮರು ನೀವು, ವಿಶ್ವಕ್ಕೆ ಆಧಾರಮೂರ್ತ ಆದಂತಹ ಆತ್ಮರು ನೀವು. ಮತ್ತೆ ನಿಮ್ಮ ಜೀವನದಲ್ಲಿ ಕಷ್ಟ ಎಲ್ಲಿಂದ ಬರಲು ಸಾಧ್ಯ? ಪರಮಾತ್ಮನ ಮುದ್ದಿನ ಮಕ್ಕಳಾದ ನಮ್ಮ ಜೀವನದಲ್ಲಿ ಪರಮಾತ್ಮ ತಂದೆಯಿಂದ ಬಹಳ ಸಮಯದಿಂದ ದೂರ ಆಗಿ ಈಗ ಪರಮಾತ್ಮನಿಗೆ ಸಿಕ್ಕಂತಹ ಶ್ರೇಷ್ಠ ಆತ್ಮರಾದ ನಮ್ಮ ಜೀವನದಲ್ಲಿ ಕಷ್ಟ ಎಲ್ಲಿಂದ ಬರಲು ಸಾಧ್ಯ? ವಿಶೇಷ ಆತ್ಮರು, ಪುಣ್ಯಾತ್ಮರು, ಸರ್ವಶ್ರೇಷ್ಠ ಪಾವನ ಆತ್ಮರು, ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಗಳು. ಇಡೀ ವಿಶ್ವವೇ ನಮ್ಮ ಮೇಲೆ ನಿಂತಿದೆ, ಇಡೀ ವಿಶ್ವಕ್ಕೆ ಆಧಾರ ನಾವು ಅಂದ ಮೇಲೆ ನಮ್ಮ ಜೀವನದಲ್ಲಿ ಕಷ್ಟ ಹೇಗೆ ಬರಲು ಸಾಧ್ಯ? ಗೊಂದಲ ಹೇಗೆ ಬರಲು ಸಾಧ್ಯ? ನಾವು ಯಾರ ಜೊತೆಗೆ ನಡೆಯುತ್ತಿದ್ದೇವೆ? ಈ ಜ್ಞಾನ ಮಾರ್ಗದಲ್ಲಿ ಯಾರು ನನಗೆ ಜೊತೆ ನೀಡುತ್ತಿದ್ದಾರೆ?
ಪರಮಾತ್ಮ ತಂದೆಯ ಜೊತೆಗಿದ್ದೇವೆ ಅಂದ ಮೇಲೆ ಕಷ್ಟ ಹೇಗೆ ಬರಲು ಸಾಧ್ಯ? ಪರಮಾತ್ಮ ತಂದೆಯ ಸ್ನೇಹ ಸಹಯೋಗದ ಬಾಹುಗಳಲ್ಲಿ ಸಮಾವೇಶ ಆಗಿ ತಂದೆಯ ಕೈಯಲ್ಲಿ ಕೈಯನ್ನು ಇಟ್ಟು ತಂದೆಯ ಜೊತೆಗೇ ನಡೆಯುತ್ತಿದ್ದೇವೆ. ಪರಮಾತ್ಮ ತಂದೆ, ಬಾಪ್ತಾದ, ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಕೂಡ ತಮ್ಮ ಸ್ನೇಹದ ಬಾಹುಗಳಲ್ಲಿ ನಮ್ಮನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ. ಸಹಯೋಗದ ಬಾಹುವಿನಲ್ಲಿ ಸಮಾವೇಶ ಮಾಡಿಕೊಂಡು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಸ್ನೇಹ ಮತ್ತು ಸಹಯೋಗದ ಬಾಹುವಿನ ಮಾಲೆಯಲ್ಲಿ ಸದಾ ನಾವು ಇದ್ದೇವೆ. ಅಂದರೆ ತಂದೆಯ ಸಹಯೋಗದ ಮಾಲೆ, ಸ್ನೇಹದ ಮಾಲೆ ಸದಾ ಇದೆ. ನಾವು ಆ ಮಾಲೆಯನ್ನು ಕೊರಳಿನಲ್ಲಿ ಹಾಕಿಕೊಂಡು ಹೋಗುತ್ತಿದ್ದೇವೆ. ಇಂತಹ ಮಾಲೆಯಲ್ಲಿ ಪೋಣಿಸಲ್ಪಡುವ ಆತ್ಮರು ನಾವಾಗಿದ್ದೇವೆ. ಪರಮಾತ್ಮ ತಂದೆಯ ಸ್ನೇಹ ಮತ್ತು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಂಡು ಸದಾ ಪರಮಾತ್ಮ ತಂದೆಯ ಕೊರಳಿನ ಹಾರ ಆಗಿರುವಂತಹ ಆತ್ಮರು ನಾವು. ಅಂದ ಮೇಲೆ ನಮ್ಮ ಜೀವನದಲ್ಲಿ ಗೊಂದಲ ಹೇಗೆ ಬರಲು ಸಾಧ್ಯ? ಸದಾ ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡುವಂಥವರಿಗೆ, ಸದಾ ತಂದೆಯ ನೆನಪಿನಲ್ಲಿ ಇರುವಂಥವರಿಗೆ ಕಷ್ಟ ಅಥವಾ ಗೊಂದಲ ಬರಲು ಸಾಧ್ಯವೇ ಇಲ್ಲ. ಯಾವಾಗ ಗೊಂದಲದ ಅನುಭವ ಮಾಡುತ್ತೀರಾ? ಯಾವಾಗ ಕಷ್ಟದ ಅನುಭವ ಮಾಡುತ್ತೀರಾ? ತಂದೆಯಿಂದ ದೂರ ಆದಾಗ ಗೊಂದಲ ಅಥವಾ ಕಷ್ಟದ ಅನುಭವ ಆಗುತ್ತದೆ. ತಂದೆಯ ಪಾಲನೆಯ ಒಳಗಿರುವಂಥವರು, ತಂದೆಯ ಛತ್ರಛಾಯೆಯ ಒಳಗಿರುವಂಥವರು ಗೊಂದಲದಲ್ಲಿ ಇರಲು ಹೇಗೆ ಸಾಧ್ಯ? ನಾವು ಪರಮಾತ್ಮ ತಂದೆಯ ಪಾಲನೆಯಲ್ಲಿ ಬೆಳೆಯುತ್ತಿದ್ದರೆ, ಪರಮಾತ್ಮನ ಛತ್ರಛಾಯೆಯಲ್ಲಿ ಸದಾ ಇದ್ದರೆ ನಮ್ಮ ಜೀವನದಲ್ಲಿ ಗೊಂದಲ ಬರಲು ಸಾಧ್ಯ ಇಲ್ಲ. ತಂದೆಯ ಮಕ್ಕಳಾದ ನಂತರ, ಶಕ್ತಿಶಾಲಿ ಆತ್ಮಗಳಾದ ನಂತರ, ಮಾಯೆಯ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ, ಸರ್ವಶಕ್ತಿ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳಾದ ನಂತರ ಮಾಯೆ ಅಥವಾ ವಿಘ್ನ ನಮ್ಮನ್ನು ಹೇಗೆ ಅಲುಗಾಡಿಸಲು ಸಾಧ್ಯ? ಈಗ ನಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಮಾಯೆ ಆಗಲಿ ವಿಘ್ನ ಆಗಲಿ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ. ಏಕೆಂದರೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಸರ್ವ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ, ಸರ್ವಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಮಾಯೆಯ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಇದೆ. ಅದಕ್ಕೋಸ್ಕರ ಮಾಯೆ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ, ವಿಘ್ನ ಅಲುಗಾಡಿಸಲು ಸಾಧ್ಯ ಇಲ್ಲ. ಮಕ್ಕಳು ನಿಧಾನವಾಗಿ ಮಾತನಾಡುತ್ತಿದ್ದೀರಾ, ಹೇಳುತ್ತೀರಾ ವಿಘ್ನಗಳಿಂದ ಮುಕ್ತ ಆಗಿದ್ದೇವೆ ಎಂದು. ಆದರೆ ಸದಾ ಕಾಲಕ್ಕೋಸ್ಕರ ಆಗಿದ್ದೇವೆ ಎಂದು ಹೇಳುವುದಿಲ್ಲ. ಯಾರು ಸದಾ ಕಾಲ ತಂದೆಯ ಜೊತೆಗಿದ್ದು ಸರ್ವ ಖಜಾನೆಗೆ ಅಧಿಕಾರಿ ಆಗಿದ್ದೀರೋ ಅವರು ಕೈ ಎತ್ತಿ. ಎಲ್ಲರ ಫೋಟೋ ತಂದೆ ತೆಗೆಯುತ್ತಿದ್ದಾರೆ. ಎಲ್ಲರೂ ಸದಾ ಸ್ನೇಹಿಗಳಾಗಿದ್ದೀರಾ. ಸೇವೆಯಲ್ಲಿ ಹಾರುವ ಕಲೆಯ ವಿಶೇಷತೆಯ ಅನುಭವದ ಸಮಾಚಾರವನ್ನು ನೀಡುವಂಥವರಾಗಿದ್ದೀರಾ. ಮಾಯೆ ಬಂದು ಬಿಟ್ಟಿತು, ನಾವು ಬಿದ್ದು ಬಿಟ್ಟೆವು, ಗೊಂದಲದಲ್ಲಿ ಬಂದೆವು, ಸುಸ್ತಾದೆವು, ಭಯಪಟ್ಟೆವು. ಈ ರೀತಿ ಪತ್ರ ಅಂತೂ ತಂದೆಗೆ ಬರೆಯುವವರಲ್ಲ ತಾನೆ. ಮಾಯೆಗೆ ವಶ ಆದೆವು, ಮಾಯೆಯನ್ನು ನೋಡಿ ಭಯಪಟ್ಟೆವು, ಸುಸ್ತಾಗಿ ಬಿಟ್ಟೆವು ಎಂದು ಪತ್ರ ಬರೆಯುವವರಲ್ಲ ತಾನೆ. ಸದಾ ತಂದೆಗೆ ಖುಷಿಯ ಸಮಾಚಾರವನ್ನು ಹೇಳಬೇಕು. ದುಃಖ, ಅಶಾಂತಿ, ಗೊಂದಲದ ಪತ್ರದ ಬಗ್ಗೆ ಹೇಳಬಾರದು. ಖುಷಿಯ ಅನುಭವ ಅಂದರೆ ಇಂದು ನಾನು ಈ ವಿಶೇಷ ಅನುಭವ ಮಾಡಿದೆ ಅನ್ನುವ ಸಮಾಚಾರವನ್ನು ತಂದೆಗೆ ಹೇಳಿ. ಇಂದು ವಿಶೇಷ ಸೇವೆ ಮಾಡಿದೆ, ಇಂದು ಮನಸಾ ಸೇವೆಯ ಅನುಭವ ಆಯಿತು, ಇಂದು ಬೇಸರದಲ್ಲಿರುವ ಆತ್ಮರಿಗೆ ಖುಷಿಯನ್ನು ಕೊಟ್ಟೆ, ಈಗ ಕೆಳಗೆ ಬಿದ್ದವರನ್ನು ಮೇಲೆ ಹಾರಿಸಿದೆ. ಈ ರೀತಿ ಪತ್ರವನ್ನು ಬರೆಯಬೇಕು. 63 ಜನ್ಮದಿಂದ ಕೆಳಗೆ ಬಿದ್ದು ಪೆಟ್ಟನ್ನು ತಿಂದಿದ್ದೀರಾ. ಈಗ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಬಹಳಷ್ಟು ಪೆಟ್ಟನ್ನು ತಿಂದು ಜೀವನದಲ್ಲಿ ಬಹಳ ದುಃಖಿಯಾಗಿದ್ದೀರಾ 63 ಜನ್ಮದಿಂದ. ಇದೊಂದು ಶ್ರೇಷ್ಠ ಜನ್ಮ ನಮಗೆ ಸಿಕ್ಕಿದೆ, ಪರಿವರ್ತನೆಯ ಜನ್ಮ ಸಿಕ್ಕಿದೆ, ಹಾರುವ ಕಲೆಯಲ್ಲಿ ಹಾರುವಂತಹ ಜನ್ಮ ಸಿಕ್ಕಿದೆ. ಅಂದ ಮೇಲೆ ಈಗ ಮತ್ತೆ ಗೊಂದಲಕ್ಕೆ ವಶ ಆಗಿ ಕೆಳಗೆ ಬೀಳುವಂಥವರು ಆಗಬಾರದು. ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ಸದಾ ತಂದೆಯ ಸ್ನೇಹಿ ಮಕ್ಕಳಾಗಿ ಇರಬೇಕು. ಸ್ನೇಹಿ ಮಕ್ಕಳು ಅಂದರೆ ಸದಾ ತಂದೆಯ ಜೊತೆಗಿರುವಂಥವರು. ಸುಖದಾತ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮ ಜೀವನದಲ್ಲಿ ಸ್ವಲ್ಪ ಕೂಡ ದುಃಖ ಇರಬಾರದು. ಕಳೆದು ಹೋಗಿದ್ದ ಮಾತನ್ನು ಕಳೆದು ಹೋಯಿತು ಎಂದು ತಿಳಿದುಕೊಳ್ಳಿ. ಸ್ವಲ್ಪ ಗೊಂದಲ ಬಂತು, ಮಾಯೆಯ ವಿಘ್ನಕ್ಕೆ ವಶ ಆದೆವು ಅಂದರೆ ಬಾಪ್ತಾದರವರಿಗೆ ನಮ್ಮ ಚೆಹರೆ ವತನದಲ್ಲೇ ಕಾಣಿಸಿ ಬಿಡುತ್ತದೆ ನಾವು ಹೇಗಿದ್ದೇವೆ ಎಂದು. ಆಗ ನಾವು ಮಿಕ್ಕಿ ಮೌಸ್ ಆಟ ಆಡುವಂಥವರಂತೆ ಕಾಣುತ್ತೇವೆ. ಅಂದರೆ ಈಗ ಪುರುಷಾರ್ಥಹೀನರಾಗಿ ಆಟ ಆಡುವುದನ್ನು ಬಿಟ್ಟು ಬಿಡಿ, ಸಾಹಸವನ್ನು ಕಳೆದುಕೊಳ್ಳುವಂತಹ ಮಾತನ್ನು ಬಿಟ್ಟು ಬಿಡಿ.
ಈಗ ಶ್ರೇಷ್ಠ ಪುರುಷಾರ್ಥಿಗಳಾಗಿ ಸೇವೆಯಲ್ಲಿ ಮುಂದುವರಿಯಬೇಕಾಗಿದೆ. ನಮ್ಮ ಮುಂದೆ ಸೇವೆಯ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. ಸದಾ ಬ್ಯುಸಿಯಾಗಿರಬೇಕು. ಬ್ಯುಸಿಯಾಗಿದ್ದಾಗ ಸಹಜವಾಗಿ ಮಾಯಾಜೀತರಾಗುತ್ತೇವೆ. ದೃಷ್ಟಿಯ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ, ಮನಸ್ಸಿನ ಮೂಲಕ, ಸಂಪರ್ಕದ ಮೂಲಕ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು. ಎಷ್ಟೆಷ್ಟು ಬ್ಯುಸಿ ಇರುತ್ತೀರೋ ಅಷ್ಟು ಡಬ್ಬಲ್ ಲೈಟ್ ಆಗಿರುತ್ತೀರಾ, ಡಬ್ಬಲ್ ಕಿರೀಟಧಾರಿಗಳಾಗಿರುತ್ತೀರಾ. ಯಾರು ಡಬ್ಬಲ್ ಕಿರೀಟಧಾರಿಗಳು, ಡಬ್ಬಲ್ ಲೈಟ್ ಆಗಿರುತ್ತೀರೋ ಅವರೇ ಡಬ್ಬಲ್ ಪೂಜ್ಯರಾಗಿರುತ್ತೀರಾ, ಡಬ್ಬಲ್ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಸೇವೆ ಕೂಡ ಡಬ್ಬಲ್ ಇರಬೇಕು. ಕೇವಲ ಮನಸ್ಸಿನಲ್ಲಷ್ಟೇ ಅಲ್ಲ, ಅಥವಾ ಕೇವಲ ಕರ್ಮ ಅಷ್ಟೇ ಅಲ್ಲ, ಮನಸ್ಸ ಮತ್ತು ಕರ್ಮ ಎರಡು ಜೊತೆ ಜೊತೆಗೆ ಸೇವೆ ನಡೆಯಬೇಕು. ಮನಸ್ಸಿನ ಜೊತೆಗೆ ವಾಣಿಯ ಸೇವೆ, ಮನಸ್ಸಿನ ಜೊತೆಗೆ ಕರ್ಮದ ಸೇವೆ. ಈ ರೀತಿ ಸೇವೆ ಮಾಡಿದಾಗ ಡಬ್ಬಲ್ ಸೇವಾದಾರಿಗಳಾಗುತ್ತೇವೆ. ಯಾರು ಮನಸ್ಸನ್ನು ಬ್ಯುಸಿ ಇಟ್ಟುಕೊಳ್ಳುತ್ತಾರೆ ಮತ್ತು ಸ್ಥೂಲ ಕರ್ಮೇಂದ್ರಿಯವನ್ನು ಸೇವೆಗೋಸ್ಕರ ಬ್ಯುಸಿ ಇಟ್ಟುಕೊಳ್ಳುತ್ತಾರೆ ಅವರು ಮಾಯಾಜೀತರಾಗುತ್ತಾರೆ. ಸಿಂಗಲ್ ಸೇವೆ ಮಾಡಬೇಡಿ. ಸಿಂಗಲ್ ಸೇವೆ ಮಾಡಲು ಹೋದಾಗ ಮಾಯೆ ಜೊತೆಗಾರ ಆಗಿಬಿಡುತ್ತದೆ. ಡಬ್ಬಲ್ ಸೇವಾದಾರಿ ಆದಾಗ ಡಬ್ಬಲ್ ಪ್ರೈಸ್ ಸಿಗುತ್ತದೆ. ಡಬ್ಬಲ್ ಲೈಟ್ ಆಗಿರುತ್ತೇವೆ, ಮಾಯಾಜೀತರಾಗಿರುತ್ತೇವೆ. ಮನಸಾ ಸೇವೆ ಅಂದರೆ ಮನಸ್ಸಿನಲ್ಲಿ ಒಬ್ಬ ತಂದೆಯ ನೆನಪಿದ್ದಾಗ ತಂದೆಯೇ ನಮಗೆ ಆಶ್ರಯ ಆಗಿರುತ್ತಾರೆ. ತಂದೆ ಆಶ್ರಯ ಆದಾಗ ಮಾಯೆ ನಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಈ ರೀತಿ ಸದಾ ನಿರ್ವಿಘ್ನರಾಗಿದ್ದು ಇಡೀ ವಿಶ್ವವನ್ನೇ ನಿರ್ವಿಘ್ನ ಮಾಡುವಂತಹ ವೈಬ್ರೇಷನ್ ಅನ್ನು ಇಡೀ ವಿಶ್ವದಲ್ಲಿ ಹರಡಿಸಬೇಕು. ಇಡೀ ವಿಶ್ವದಲ್ಲಿ ಎಂದೂ ಕೂಡ ನಾವು ವಿಘ್ನಕ್ಕೆ ವಶ ಆಗಬಾರದು. ಈ ರೀತಿ ನಿರ್ವಿಘ್ನ ಸ್ಥಿತಿಯ ಪ್ರೈಸ್ ಅನ್ನು ಬಾಬಾರವರಿಂದ ಪಡೆದುಕೊಳ್ಳಬೇಕಾಗಿದೆ. ಬ್ರಾಹ್ಮಣ ಪರಿವಾರ ನಿರ್ವಿಘ್ನ ಆಗಿರಬೇಕು. ಮಾಯೆ ಬಂತು ಅನ್ನುವ ಮಾತೇ ಇಲ್ಲ. ನಾವು ನಿರ್ವಿಘ್ನ ಆಗಿದ್ದಾಗ ಮಾಯೆ ಬರುವುದಿಲ್ಲ. ಮಾಯೆಯ ಕೆಲಸ ಬರುವುದಾಗಿದೆ. ನಮ್ಮ ಕೆಲಸ ಮಾಯೆಯ ಮೇಲೆ ವಿಜಯ ಪಡೆದುಕೊಳ್ಳುವುದಾಗಿದೆ. ಮಾಯೆಯ ಪ್ರಭಾವಕ್ಕೆ ಪ್ರಭಾವಿತ ಆಗುವುದು ನಮ್ಮ ಕೆಲಸ ಅಲ್ಲ. ಒಂದು ವಿಘ್ನ ಬಂತು ಅಂದರೆ ಅದನ್ನು ಗೆಲ್ಲಲು ಹೋದಾಗ ಇನ್ನೊಂದು ವಿಘ್ನ ಬರುತ್ತದೆ. ಆದರೆ ನಾವೀಗ ವಿಘ್ನಗಳ ಮೇಲೆ ವಿಜಯ ಪಡೆದುಕೊಳ್ಳಬೇಕು. ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವುದಕ್ಕೋಸ್ಕರ ಶಕ್ತಿಶಾಲಿ ಸಹಯೋಗವನ್ನು ಕೊಡಬೇಕಾಗಿದೆ. ದುರ್ಬಲ ಆತ್ಮರಿಗೆ ಶಕ್ತಿಶಾಲಿ ಸಹಯೋಗವನ್ನು ನೀಡಿ ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಈಗ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರತಿ ಕ್ಷಣ ತಂದೆಯ ನೆನಪಿನಲ್ಲಿ ಇರಬೇಕು. ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಾಗ ಶ್ರೇಷ್ಠ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇಂದಿನ ವರದಾನ ಆಗಿದೆ. ಆತ್ಮಿಕತೆಯ ಸ್ಥಿತಿಯಲ್ಲಿದ್ದು ಸ್ವಮಾನದ ಸೀಟ್ನಲ್ಲಿ ಕುಳಿತುಕೊಳ್ಳುವಂತಹ ಸದಾ ಸುಖಿಗಳು ಸರ್ವ ಪ್ರಾಪ್ತಿ ಸ್ವರೂಪರಾಗಿ. ಪ್ರತಿಯೊಂದು ಮಗುವಿನಲ್ಲಿ ಯಾವುದಾದರೂ ವಿಶೇಷ ಗುಣ ಅಂತೂ ಇದ್ದೇ ಇದೆ. ಪ್ರತಿಯೊಂದು ಮಗುವಿನಲ್ಲೂ ಒಂದು ವಿಶೇಷ ಗುಣ ಇದೆ, ಒಂದು ವಿಶೇಷತೆ ಇದ್ದೇ ಇದೆ. ಎಲ್ಲರೂ ವಿಶೇಷ ಆಗಿದ್ದಾರೆ, ಎಲ್ಲರೂ ಗುಣವಂತ ಆಗಿದ್ದಾರೆ, ಮಹಾನ್ ಆಗಿದ್ದಾರೆ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದಾರೆ. ಈ ಆತ್ಮಿಕ ಸ್ಮೃತಿಯಲ್ಲಿ ಸದಾ ಇರಬೇಕು. ಆತ್ಮಿಕ ನಶೆಯ ಸ್ಮೃತಿ ಇರಬೇಕು. ಇದಕ್ಕೆ ಸ್ವಮಾನ ಎಂದು ಕರೆಯಲಾಗುತ್ತದೆ. ಸ್ವಮಾನದಲ್ಲಿ ಅಭಿಮಾನ ಬರಲು ಸಾಧ್ಯ ಇಲ್ಲ. ಅಭಿಮಾನದ ಸೀಟ್ ಮುಳ್ಳಿನ ಸೀಟ್ ಆಗಿದೆ. ಅದಕ್ಕೋಸ್ಕರ ಅಭಿಮಾನದ ಸೀಟಿನ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನ ಪಡಬೇಡಿ. ಮುಳ್ಳಿನ ಸೀಟ್ನ ಮೇಲೆ ಕುಳಿತುಕೊಳ್ಳಬೇಡಿ. ಆತ್ಮಿಕತೆಯಲ್ಲಿ ಇದ್ದು ಸ್ವಮಾನದ ಸೀಟ್ನಲ್ಲಿ ಕುಳಿತುಕೊಳ್ಳಿ. ಆಗ ಸದಾ ಸುಖಿಗಳಾಗಿರುತ್ತೀರಾ, ಸದಾ ಶ್ರೇಷ್ಠ ಆತ್ಮರಾಗಿರುತ್ತೀರಾ, ಸದಾ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮ ಎಂದು ಅನುಭವ ಮಾಡುತ್ತೀರಾ. ನಾನು ಆತ್ಮ ಶ್ರೇಷ್ಠ ಆತ್ಮನಾಗಿದ್ದೇನೆ, ವಿಶೇಷ ಆತ್ಮ, ಗುಣವಂತ ಆತ್ಮ, ಸರ್ವಶಕ್ತಿವಂತ ಆತ್ಮ ಅನ್ನುವ ಸ್ಮೃತಿಯ ಸ್ವಮಾನದಲ್ಲಿ ಇರಬೇಕು. ಅನ್ಯರೂ ಕೂಡ ವಿಶೇಷ ಆಗಿದ್ದಾರೆ, ಶಕ್ತಿಶಾಲಿಗಳು ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಈ ಸ್ವಮಾನದಲ್ಲಿದ್ದಾಗ ಸರ್ವ ಪ್ರಾಪ್ತಿಯ ಅನುಭವ ಆಗುತ್ತದೆ. ಶ್ಲೋಗನ್: ತಮ್ಮ ಶುಭ ಭಾವನೆಯಿಂದ ಪ್ರತಿಯೊಂದು ಆತ್ಮಕ್ಕೆ ಆಶೀರ್ವಾದ ನೀಡುವಂತವರೇ ಮತ್ತು ಅನ್ಯರನ್ನು ಕ್ಷಮಿಸುವಂತವರೇ ಕಲ್ಯಾಣಕಾರಿ ಆಗಿದ್ದಾರೆ. ನಮ್ಮ ಕರ್ತವ್ಯ ಆಗಿದೆ ಕಲ್ಯಾಣಕಾರಿಗಳಾಗುವುದು. ಕಲ್ಯಾಣಕಾರಿಗಳಾಗುವುದಕ್ಕೋಸ್ಕರ ಶುಭ ಭಾವನೆಯಿಂದ ಪ್ರತಿಯೊಂದು ಆತ್ಮಕ್ಕೂ ಆಶೀರ್ವಾದ ನೀಡಬೇಕು. ಆಶೀರ್ವಾದ ನೀಡುವುದಕ್ಕೋಸ್ಕರ ಮೊದಲು ಸರ್ವರನ್ನು ಕ್ಷಮಿಸಲು ನಮಗೆ ಬರಬೇಕು. ಅನ್ಯರ ತಪ್ಪನ್ನು ನೋಡುತ್ತಿದ್ದರೆ, ಅನ್ಯರನ್ನು ನೋಡಿ ನಾವು ಸಿಟ್ಟು ಮಾಡಿಕೊಂಡರೆ, ಮುನಿಸಿಕೊಂಡರೆ ಅವರನ್ನು ನಾವು ಕ್ಷಮಿಸಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ದಯಾಹೃದಯಿಗಳಾಗಿ ಎಲ್ಲರನ್ನೂ ಕ್ಷಮಿಸಿದಾಗ ಮಾತ್ರ ಎಲ್ಲರಿಗೂ ಆಶೀರ್ವಾದವನ್ನು ನೀಡಬಹುದು. ಯಾವಾಗ ಎಲ್ಲ ಆತ್ಮರಿಗೂ ನಾವು ಆಶೀರ್ವಾದವನ್ನು ನೀಡುತ್ತೇವೆ, ಎಲ್ಲರನ್ನೂ ಕ್ಷಮಿಸುತ್ತೇವೆ, ಆಗ ನಾವು ಕಲ್ಯಾಣಕಾರಿಗಳಾಗಿರಲು ಸಾಧ್ಯ ಆಗುತ್ತದೆ. ಈಗ ನಾವು ಶುಭ ಭಾವನೆಯಿಂದ ಎಲ್ಲರನ್ನೂ ಕ್ಷಮಿಸಿ ಎಲ್ಲರಿಗೂ ಆಶೀರ್ವಾದವನ್ನು ನೀಡುವಂತಹ ಕಲ್ಯಾಣಕಾರಿ ಆತ್ಮರು ಆಗಬೇಕಾಗಿದೆ.
ಒಳ್ಳೆಯದು. ಓಂ ಶಾಂತಿ.